ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸ್ಸು ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿದ್ದೀವಿ, ನಾನಲ್ಲ, ನಮ್ಮ ಫ್ಯಾಮಿಲಿಯೆಲ್ಲ ಎಲ್ಲಿದ್ದೀವಿ ಅಂತ ಅಂದರೆ, ಎಲ್ಲರಿಗೂ ಹೊಸ ಕ್ಯಾಲೆಂಡರ್ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಹಾಯ್. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಕೋಲ್ಡ್. ಏನಾದರೂ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳಿ. ನಾವು ಇವತ್ತಿನ ದಿನ ವೈಕುಂಠ ಏಕಾದಶಿಗೆ ಹೋಗೋದಕ್ಕೋಸ್ಕರನ ನಾವು ನೈಟ್ ಎಲ್ಲ ಜರ್ನಿ ಮಾಡ್ತಾ ಇದ್ದೀವಿ. ಹಾಗೇನೆ ಇಲ್ಲೊಂದು ಬಿಸಿ ಚಾ ಕುಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ಗಾಡಿನ. ಮಂಜು ಮುಚ್ಚಿದ ವಾತಾವರಣ, ತುಂಬಾ ಚಳಿ ಇದೆ. ಆದರೂ ಒಂದು ಟೀ ಕುಡ್ಕೊಂಡು ನೆಕ್ಸ್ಟ್ ಪ್ರಯಾಣ ಮುಂದುವರ್ಸೋಣ ಅಂತ ಹೇಳ್ಬಿಟ್ಟು ಒಂದು ಟೋಲ್ ಹತ್ರ ನಾವು ಸ್ಟಾಪ್ ಮಾಡ್ಕೊಂಡಿದ್ದೀವಿ. ಒಂಥರ ಚೆನ್ನಾಗಿದೆ, ಚಳಿ ಇದ್ರೂ ಕೂಡ ಅದೊಂದು ಎಕ್ಸ್ಪೀರಿಯನ್ಸ್ ಆಗಬೇಕಾಗಿತ್ತಲ್ಲ. ಈ ದಿನದಲ್ಲಿ ನಾವು ಜರ್ನಿ ಮಾಡಬೇಕಾದ್ರೆ ಸ್ಯಾಂಡ್ವಿಚ್ ಏನಾದ್ರು ಬೇಕಮ್ಮ? ಸೊ ಹೋಗ್ತಾ ನಾವು 2 o'clock ಏನೋ ಟೋಲ್ ರೀಚ್ ಆದ್ವಿ. ಅಲ್ಲಿ ಒಂದು 40 to 50 minutes ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಟೀ ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ಎನರ್ಜಿನ ಬೂಸ್ಟ್ ಮಾಡಿಕೊಂಡು ತಿರುಪತಿ ಕಡೆ ಬಂದ್ವಿ. ಅಲ್ಲಿ ಬರ್ತಾ ನೋಡಿದರೆ ರೋಡಲ್ಲಿ ಫುಲ್ ಲೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನು ತಿರುಪತಿಯಲ್ಲೇ ಎಂಟ್ರೆನ್ಸಲ್ಲೇ ಎಷ್ಟೊಂದು ಚೆನ್ನಾಗಿ ಲೈಟಿಂಗ್ಸ್ ಡೆಕೋರೇಷನ್ ಮಾಡಿದ್ದಾರೆ. ಸೊ ತಿರುಮಲದಲ್ಲಿ ಹೇಗಿರ್ಬೋದು ಅಂತ ಎಕ್ಸೈಟೆಡ್ ಆಗಿದ್ವಿ. ಹಾಗೆ ಒಂದು ರೌಂಡ್ ಅಲ್ಲಿ ತಿರುಪತಿ ಹೊಡ್ಕೊಂಡು ರೌಂಡ್ ದೆನ್ ನಾವು ತಿರುಮಲ ಎಂಟ್ರೆನ್ಸಿಗೆ ಬಂದ್ವಿ. ಸೊ ಎಂಟ್ರೆನ್ಸಲ್ಲಿ ನೀವು ನೋಡ್ಬೋದು ಅದು ತಿಮ್ಮಪ್ಪಂದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ದಾರೆ ಅಂತ. ಸೊ ಹಾಗೆ ಎಂಟ್ರಿ ಆಗ್ತಾರಲ್ಲಿ ನಾವು ಟೋಲ್ ಹತ್ರ ಹೋದರೆ ಎಲ್ಲ ಚೆಕಿಂಗ್ ಅದು ಇದು ಎಲ್ಲ ಇರುತ್ತಲ್ವ. ಸೊ ಆ ಪ್ರೊಸೆಸಿಂಗ್ ಎಲ್ಲ ನಡೆಯುತ್ತೆ ಅಂತ ಇಲ್ಲ ನಿಧಾನಕ್ಕೆಲ್ಲ ವಿಡಿಯೋ ಡೆಕೋರೇಟ್ ಮಾಡಿದ್ರಲ್ಲ ಲೈಟಿಂಗ್ಸ್ ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಆ ಕೋಲ್ಡ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಅಷ್ಟೊಂದು ಫುಲ್ ನಡ್ಕ ಚೆನ್ನಾಗಿತ್ತು ಅದಂಥ ಎಕ್ಸ್ಪೀರಿಯೆನ್ಸ್. ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡಿ, ನಾಮ ಶಂಖ ಚಕ್ರ ಎಲ್ಲ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಚೆನ್ನಾಗಿ ಮಾಡಿದ್ರು. ಅದೊಂದು ದೂರದಿಂದನೇ ಕಾಣ್ತಾ ಇತ್ತು, ಬಟ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಹತ್ತಿರ ಬಂದು ಕ್ಯಾಪ್ಚರ್ ಮಾಡಿದೆ. ಸೊ ಇವಾಗ ಕಾರ್ ಚೆಕ್ಕಿಂಗು, ಲಗೇಜಸ್ ಎಲ್ಲ ಚೆಕ್ಕಿಂಗು ಎಲ್ಲ ಮಾಡಬೇಕಲ್ಲ, ಸೊ ಅದೆಲ್ಲ ಮಾಡ್ತಾಯಿದ್ರು. ಸೊ ಕಾರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ನಾನು ಅಮ್ಮ ಇಬ್ಬರೂ. ಕಾರೇನೋ ಬಂತು. ಬರ್ತಾ ಫುಲ್ ಗೋವಿಂದನ ಧ್ಯಾನ ಮಾಡಿಕೊಂಡೇ ಹೋದ್ವಿ. ಗೋವಿಂದನ ಸಾಂಗ್ ಹಾಕ್ಕೊಂಡು, ಇನ್ನು ಮಾರ್ನಿಂಗ್ ಹೋಗಿದ್ರೆ ಸಕ್ಕತ್ತಾಗಿರ್ತಿತ್ತು ವ್ಯೂ ನೋಡಿಕೊಂಡು ಆ ವೈಬ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಬಟ್ ನೈಟ್ ಆಗಿದ್ದರಿಂದ ಜಸ್ಟ್ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗ್ಬೇಕಷ್ಟೆ. ಏನು ಮಾಡೋದಕ್ಕಾಗಲ್ಲ, ಹೇಗೆ ಬರುತ್ತೆ ಹಾಗೆ ನಡ್ಕೊಂಡು ಹೋಗಬೇಕು. ಹಾಗೆ ಎಲ್ಲ ಒಂದು ಸೆಲ್ಫಿ ವಿಡಿಯೋ ಇರಲಿ ಅಂತ ತೊಗೊಳ್ತಾ ಇದ್ದೆ ನಾನು, ನೋಡೋಣ ಅಂತ. ಅದು ಫನ್ನೆಲ್ಲ ಇತ್ತು ಮಧ್ಯದಲ್ಲಿ. ಸೊ ಸಾಂಗ್ ಎಲ್ಲ ಹಾಕ್ಕೊಂಡು ಫನ್ನೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅದು ಕಾಪಿರೈಟ್ ಬಂದುಬಿಡುತ್ತೆ ಅಂತ ನಾನು ಅದನ್ನು ಸಾಂಗ್ ಎಲ್ಲ ಮೆನ್ಷನ್ ಮಾಡಿಲ್ಲ. ಸೊ ತಿರುಮಲ ಎಂಟ್ರಿ ಆದ ತಕ್ಷಣ ತಿಮ್ಮಪ್ಪನ ದರ್ಶನ, ಲೈಟಿಂಗ್ಸ್ದು ಹಾಗೆ ಫ್ಲವರ್ ಡೆಕೋರೇಷನ್ ಅಮೇಝಿಂಗ್, ಹೆವೆನ್ ಥರ ಇತ್ತು ಆ್ಯಕ್ಚುಲಿ ನೋಡೋದಕ್ಕೆ ಮಾತ್ರ. ಎಂಟ್ರಿನೇ ಇಷ್ಟು ಚೆನ್ನಾಗಿದೆ. ಒಳಗಡೆ ಹೋಗ್ತಾ ಇನ್ನೂ ಫುಲ್ ಕ್ಯೂರಿಯಸ್ಡ್ ಆಗಿದ್ವಿ ನಾವಂತೂ. ಇಷ್ಟು ಚೆನ್ನಾಗಿದೆ, ಗೋವಿಂದ ಅಂದ್ಕೊಂಡೇ ಹೋದ್ವಿ ಒಳಗಡೆ. ನೋಡೋದಕ್ಕಂತೂ ಕಣ್ಣೇ ಸಾಲ್ತಿರಲಿಲ್ಲ. ಇನ್ನೂ ಒಳಗಡೆ ತುಂಬ ಚೆನ್ನಾಗಿ ಡೆಕೋರೇಷನ್ ಇತ್ತು. ಸೊ ನಾವು ತಿರುಮಲ ರೀಚ್ ಆದಾಗ ಲೈಕ್ 3:30 ಸಮಥಿಂಗ್ ಆಗಿತ್ತು. ಸೊ ಹಾಗೆ ನೋಡ್ತಾ ಗೋವಿಂದನ ಧ್ಯಾನ ಮಾಡ್ಕೊಳ್ತಾ ಹಾಗೆ ಎಂಟರ್ ಆದ್ವಿ. ಹಾಗೆ ಎಂಟರ್ ಆಗಿ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ನಮ್ಮ ಆಡಿಯನ್ಸ್ಗೂ ಕಣ್ಣು ತುಂಬಿಸೋಣ ಈ ಲೈಟಿಂಗ್ಸ್ ಎಲ್ಲನೂ ತೋರಿಸಿ ಅಂತ ವಿಡಿಯೋ ಮಾಡ್ಕೊಳ್ತಾ ಹೋಗ್ತಾಯಿದ್ವಿ. ಲೈಕ್ ಯಾರೂ ಸಾರ್ವಜನಿಕರಿಗೆ ಇಲ್ವಲ್ಲ ದರ್ಶನ, ಜಸ್ಟ್ ಫಾರ್ ಡಿಪ್ಪಲ್ಲಿ ಸೆಲೆಕ್ಟ್ ಆದವ್ರಿಗೆ ಅಷ್ಟೇ ಅಲ್ವಾ. ಸೊ ಅದಕ್ಕೆ ತುಂಬ ಜನ ಕ್ರೌಡೇ ನಾವು ಲೈಕ್ ನಮಗೆ ಕಾಣಲ್ಲ ಆ್ಯಕ್ಚುಲಿ. ಯಾರಿಗೆ ಡಿಪ್ ಬಂದಿರುತ್ತೆ ಅವರಷ್ಟೇ ದರ್ಶನ ಮಾಡೋದಕ್ಕೆ ಅಂತ ಅಲೋ ಇರುತ್ತೆ. ಸೊ ಹಾಗಾಗಿ ಮಿನಿಮಲಾಗೇ ಇತ್ತು, ಅಷ್ಟೊಂದೇನು ರಶ್ ಇರಲಿಲ್ಲ.
ಸೊ ನಾವು ಫಸ್ಟ್ ದರ್ಶನಕ್ಕೆ ಹೋಗಿದ್ದಕ್ಕೆ ನಮಗೇನು ಅಷ್ಟು ಫೀಲ್ ಆಗಿಲ್ಲ ರಶ್ ಅಂತ. ಇಟ್ಸ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬ ಖುಷಿಪಟ್ಟೆ. ಹಾಗೆ ಲೈಟಿಂಗ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು. ಲೈಕ್ ಹೆಂಗೆ ಈಗ ಮದುವೆ ಮದುವೆಗಿತ್ತಿ ಹೆಂಗೆ ರೆಡಿ ಆಗಿರ್ತಾರೆ ಆ ಥರ ಫುಲ್ ತಿರುಮಲನೇ ಹಂಗೆ ಡೆಕೋರೇಟ್ ಮಾಡಿದ್ದು. ಸೊ ನಾವೆಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ದೇವಸ್ಥಾನ ದರ್ಶನಕ್ಕೆ ಹೊರಟ್ವಿ. ಸೊ ನಾವು ಹೊರಟಾಗ ಟೈಮ್ ಬಂದು 6 o'clock ಸಮಥಿಂಗ್ ಆಗಿತ್ತು. ಸೊ ಆವಾಗ ಜನಸಂದಣಿ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು. ಹಾಗೆ ಎಲ್ಲರೂ ದರ್ಶನಕ್ಕೆ ಅಂತ ಹೋಗ್ತಾಯಿದ್ರು. ನಾವು ಸೊ ಹಾಗೆ ದರ್ಶನಕ್ಕೆ ನಮಗೆ ಈ ಸರ್ಕಲಿಗೆ ಬಂದು ರಿಪೋರ್ಟ್ ಮಾಡಿ ಅಂತ ನಮಗೆ ಟಿಕೆಟಲ್ಲೇ ಅನೌನ್ಸ್ ಆಗಿತ್ತು. ಸೊ ಆ ಸರ್ಕಲ್ಗೆ ಹೋಗಿ ನಾವು ರಿಪೋರ್ಟ್ ಆದ್ವಿ. ಲೈಕ್ ನಮಗೆ 11 o'clock ಇದ್ದಿದ್ದು ಆ್ಯಕ್ಚುಲಿ ದರ್ಶನ ಇದ್ದಿದ್ದು. ಸೊ ನಮಗಲ್ಲಿ ಒಬ್ಬರು ಸಿಕ್ಕು ಹೇಳಿದರು, ಲೈಕ್ ಪೊಲೀಸವ್ರು ಸಿಕ್ಕು ಹೇಳಿದರು, ಸೊ ನಿಮಗೆ 11 o'clock ಇದೆ ಅಂತ 11 o'clockಗೆ ಹೋಗಬೇಡಿ, ನಿಮಗೆ ಯಾವ ಡೇಟ್ ಇರುತ್ತೆ ಆ ಡೇಟಿಗೆ ನೀವು ಯಾವ ಟೈಮ್ಗಾದರೂ ಹೋಗ್ಬೋದು, ಹಾಗೇನು ಪರ್ಟಿಕ್ಯುಲರಾಗಿ 11 o'clockಗೆ ಹೋಗಬೇಕು ಅಂತ ಏನಿಲ್ಲ ಅಂತ ಹೇಳಿದರು. ಅದಕ್ಕೆ ಹೌದಲ್ವಾ ಬೇಗ ಹೋಗ್ಬೋದಲ್ಲ, 7:30ಗೆ ಮುಹೂರ್ತ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ನಾವು ರೆಡಿಯಾಗಿ ಹೊರಟ್ವಿ ದೇವಸ್ಥಾನಕ್ಕೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಏಕಾದಶಿ ಹಬ್ಬದ ಶುಭಾಶಯಗಳು. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ನಮಗೆ ಲಕ್ಕಿ ಡಿಪ್ಪಲ್ಲಿ ವೈಕುಂಠ ದ್ವಾರ ಬಾಗಿಲು ಎಂಟ್ರಿ ಇರೋದ್ರಿಂದ ಸೊ ನಾವು ತಿರುಮಲಗೆ ಬಂದಿದ್ದೀವಿ ದರ್ಶನಕ್ಕೆ ಅಂತ. ಇವಾಗ ಹೋಗ್ತಾ ಇದ್ದೀವಿ. 7:30ಗೆ ವೈಕುಂಠ ಏಕಾದಶಿ ಮುಹೂರ್ತ ಸ್ಟಾರ್ಟ್ ಆಗುತ್ತೆ. ಸೊ ನಾವು 7:30 ಹಂಗೆ ಎಂಟ್ರಿ ಆಗಿ ದರ್ಶನ ಮುಗಿಸ್ಕೊಂಡು ಹೇಗಾಯಿತು ದರ್ಶನ ಅಂತ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಟ್ ಇವಾಗ ದರ್ಶನಕ್ಕೆ ಹೋಗೋಣ. ನಾನಿವತ್ತು ಎಲ್ಲಿದ್ದೀವಿ, ನಾನಲ್ಲ, ನಮ್ಮ ಫ್ಯಾಮಿಲಿ ಎಲ್ಲ ಎಲ್ಲಿದ್ದೀವಿ ಅಂತ ಅಂದರೆ ತಿರುಮಲದಲ್ಲಿದ್ದೀವಿ. ಯಾಕೆ ತಿರುಮಲ ಅಂತ ನಿಮಗೆ ಗೊತ್ತಾಗಿರ್ಬೋದು. ನಾನೊಂದು ರೀಲ್ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ವರ್ಷದಲ್ಲಿ ವೈಕುಂಠ ಏಕಾದಶಿ ವೈಕುಂಠ ದ್ವಾರ ಓಪನ್ ಆಗೋದು 3 ದಿನ, ಅದು ವರ್ಷದಲ್ಲಿ 3 ದಿನ. ಸೊ ನಾನು ಎಲೆಕ್ಟ್ರಾನಿಕ್ ಡಿಪ್ ವೈಕುಂಠ ದ್ವಾರಗೆ ಹಾಕಿದ್ದೆ, ಅದರಲ್ಲಿ ನನಗೆ ಲಕ್ಕಿ ಡಿಪ್ ಬಂದಿತ್ತು. ಸೊ ನಮ್ಮ ಫ್ಯಾಮಿಲಿ ಎಲ್ಲರೂ ಇವತ್ತು ತಿರುಮಲದಲ್ಲಿದ್ದೀವಿ. ವೈಕುಂಠ ದ್ವಾರ ಎಂಟ್ರಿ ಆಗಿ ದೇವ್ರ ದರ್ಶನ ಮಾಡ್ತಾ ಇದ್ದೀವಿ. ತುಂಬ ಖುಷಿಯಾಗಿದೆ. ಗೋವಿಂದ ತುಂಬ ಚಳಿನೂ ಇದೆ. ಇವರು ನೋಡ್ತಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಎಷ್ಟೋ ದಿನಗಳ ಕನಸು ಇದು, ಎಷ್ಟೋ ಜನಗಳಿಗೆ ಇದು ಒಂದು ಕನಸು. ವೈಕುಂಠ ಏಕಾದಶಿ ದಿವಸ ನಮಗೆ ದರ್ಶನ ಸಿಗಬೇಕು ಅಂತ ಎಷ್ಟೆಲ್ಲ ಖರ್ಚು ಮಾಡಿದ್ರು, ಕೆಲವೊಬ್ಬರಿಗೆ ಏನನ್ನೂ ಸಿಗೋದಿಲ್ಲ ಅಂತ ನಮಗೆ ಅದೃಷ್ಟ ಸಿಕ್ಕು. ನಮಗೆ ಇದೊಂದು ಟಿಕೆಟ್ ಬುಕ್ ಆಗಿರೋದ್ರಿಂದ ನಾವು ಅದೃಷ್ಟ ಮಾಡಿದ್ದೀವಿ ಅಂದ್ಕೊಂಡು ತುಂಬ ಖುಷಿ ಆಗ್ತಿದೆ. ಹಂಗೆ ಡೆಕೋರೇಷನ್ ನೋಡೋದಕ್ಕಾಗ್ತಿಲ್ಲ. ತಿರುಮಲ ಅಷ್ಟು ಚೆನ್ನಾಗಿದೆ, ಲೈಟಿಂಗ್ಸಿಂದ ಹಿಡಿದು ಫ್ಲವರ್ ಡೆಕೋರೇಷನಿಂದ ಹಿಡಿದು ತುಂಬ ಚೆನ್ನಾಗಿದೆ. ಕಣ್ಣು ಸಾಲ್ತಿಲ್ಲ ನೋಡೋದಕ್ಕೆ ತಿರುಮಲನ. ಸೊ ದೇವ್ರನ್ನ ನೋಡಬೇಕು, ದೇವ್ರು ಹೆಂಗಿರುತ್ತೆ, ದೇವ್ರ ಡೆಕೋರೇಷನ್ ಎಲ್ಲ ಯಾವ ಥರ ಮಾಡಿರ್ತಾರೆ. ಸಿಗೋದೇ ಸೆಕೆಂಡ್ಸ್ ದೇವ್ರು ನೋಡೋದಕ್ಕೆ, ಅದರಲ್ಲೇ ನೋಡಿ ತೃಪ್ತರಾಗಬೇಕು ಅಂತ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ದರ್ಶನಕ್ಕೆ ಟಿಕೆಟ್ಸ್ ಇರುತ್ತೆ, ಟೋಕನ್ಸ್, ಆಧಾರ್ ಕಾರ್ಡ್ ವಿತ್ ಟಿಕೆಟ್ಸ್. ಸೊ ಇಲ್ಲಿಂದ ಫೋನ್ ಯೂಸ್ ಮಾಡೋಂಗಿಲ್ಲ. ಇಲ್ಲಿಗೆ ನಾನು ವಿಡಿಯೋ ಸ್ಟಾಪ್ ಮಾಡ್ತೀನಿ. ಇಲ್ಲಿಗೆ ನಾನು ವಿಡಿಯೋ ಮಾಡೋದು ಸ್ಟಾಪ್ ಮಾಡ್ತೀನಿ. ಆಫ್ಟರ್ ದರ್ಶನ ಏನೆಲ್ಲ ಆಯಿತು, ಹೇಗೆಲ್ಲ ದರ್ಶನ ಆಯಿತು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೊ ನಾವು ಎಂಟರ್ ಆಗಬೇಕಾದ್ರೆ ಟೋಕನ್ ಆ್ಯಂಡ್ ಟಿಕೆಟ್ಸ್ನ ಹಿಡ್ಕೊಂಡು ಹೋಗಬೇಕು. ಗೋವಿಂದ ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ. ಸೊ ನಮಗೆ 3.5-4 hours ದರ್ಶನ ಎಲ್ಲ ಕಂಪ್ಲೀಟ್ ಆಗಿ 10 o'clock ಹೊರಗಡೆ ಬಂದ್ವಿ. ಪ್ರಸಾದ ಕೌಂಟ್ರಿಗೆ ಹೋಗಿದ್ರು. ಸೊ ಆ ಟೈಮಲ್ಲಿ ನಾನು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಲೈಕ್ ದೇವ್ರು ಮಾತ್ರ ನೆಕ್ಸ್ಟ್ ಲೆವೆಲ್, ಅಷ್ಟು ಕ್ಲಿಯರಾಗಿ ಎಷ್ಟು ಚೆನ್ನಾಗಿ ಪೇಷನ್ಸ್ಫುಲ್ಲಾಗಿ ದೇವ್ರನ್ನ ದರ್ಶನ ಮಾಡ್ಕೊಂಡ್ವಿ. ಹಾಗೆ ನಿಮಗೆ ಒಂದು ಹೇಳಬೇಕು, ದರ್ಶನ ಆಗಿದ ತಕ್ಷಣ ನಾವು ವೈಕುಂಠ ದ್ವಾರಕ್ಕೆ ಎಂಟ್ರಿ ಆದ್ವಲ್ಲ, ಸ್ವರ್ಗನೇ ಕಣ್ಮುಂದೆ ಬಂದಂಗೆ ಸಿನಾರಿಯೋ ಥರ ಇತ್ತು. ಆ್ಯಕ್ಚುಲಿ ನಾವು ಫಿಲಮ್ಸ್ ಎಲ್ಲ ನೋಡ್ತೀವಲ್ಲ, ಆ ತಂಗಾಳಿಯ ಕಣ್ ತುಂಬ್ಕೊಳ್ಳೋ ದೃಶ್ಯಗಳು,
ನೋಡಿದರೆ ಫುಲ್ ಮೈ ರೋಮಾಂಚನ ಆಗೋ ಅಂಥ ಫೀಲು. ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ದೇವ್ರನ್ನ ಡೆಕೋರೇಷನ್ ಹಂಗೆ ಮಾಡಿದರು. ಆ ವೈಕುಂಠ ದ್ವಾರದಿಂದ ಬರೋದು ಹೊರಗಡೆ ಅದೂ ತುಂಬ ಚೆನ್ನಾಗಿತ್ತು. ಧನ್ಯರು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕೆ ವರ್ಡ್ಸೇ ಇಲ್ಲ. ಅದ್ರ ಬಗ್ಗೆ ಅಮ್ಮ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ವೈಕುಂಠ ಏಕಾದಶಿ ಪ್ರತಿ ವರ್ಷಕ್ಕೊಮ್ಮೆ ಬರತಕ್ಕಂಥ ಒಂದು ಹಬ್ಬ ಅಂತ ಹೇಳ್ಬೋದು. ಹಿಂದೂಗಳಿಗೆ ಪ್ರಮುಖವಾದ ದಿನ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಇದು ಇವತ್ತಿನ ದಿನ ಎಲ್ಲ ಉಪವಾಸ ಮತ್ತು ಜಪ ತಪಗಳನ್ನು ಮಾಡಿ ನಾವು ವೈಕುಂಠ ಏಕಾದಶಿಯ ದಿನದಂದು ನಾವು ದೇವರ ದರ್ಶನವನ್ನು ಮಾಡಿದರೆ, ಅದು ವೆಂಕಟೇಶ್ವರನ ದರ್ಶನ ಮಾಡಿದರೆ ನಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ, ದೋಷ ಪಾಪಗಳೆಲ್ಲನೇ ನಿವಾರಣೆ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಹಂಗಾಗಿ ಏಕಾದಶಿ ತುಂಬ ವಿಶೇಷವಾಗಿ ಇದೆ. ಹಾಗೆ ನಮಗೆ ಇವತ್ತು ಲಕ್ಕಿ ಡಿಪ್ಪು TTD ಸಂಸ್ಥೆ ಕಡೆಯಿಂದ ನಮಗೆ ಸಿಕ್ತು. ಹಂಗಾಗಿ ನಮಗೆ ತುಂಬ ಖುಷಿನೂ ಆಯಿತು. ಎಷ್ಟೇ ಕೆಲಸಗಳಿದ್ರೂ ಅದನ್ನು ಬದಿಗೊತ್ತಿ ಒಂದು ಸಾರಿ ಹೋಗಿ ಬರಬೇಕು. ನಮಗೆ ದೇವರೇ ನಮಗೆ ಒಂದು ಒಳ್ಳೆ ದಿನವನ್ನು ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೆಲಸನೂ ಕೂಡ ಬದಿಗೊತ್ತಿ ಬಂದಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ಇಲ್ಲೆಲ್ಲ TTD ಸಂಸ್ಥೆಯಿಂದ ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಷನ್ ಮಾಡಿ ಸಮಾಧಾನವಾಗಿ ಯಾವಾಗ ಬಂದ್ರೂ ತುಂಬ ಫಾಸ್ಟಾಗಿ ಮೂವ್ ಅಂತ ಹೇಳ್ತಿದ್ರು. ಈ ಸರ್ತಿ ಮಾತ್ರ ಎಲ್ಲ ಖುಷಿಯಿಂದ ಗೋವಿಂದ ಗೋವಿಂದ ನಾಮಸ್ಮರಣೆಯಿಂದಲೇ ಸಮಾಧಾನವಾದ ದರ್ಶನ ಸಿಕ್ತು ನಮಗೆ. ನಾವು 6:30ಗೆ ರೆಡಿಯಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ನಮಗೆ 10 ಗಂಟೆ ಅನ್ನೋ ಅಷ್ಟೊತ್ತಿಗೆ ದರ್ಶನನೇ ಆಗೋಗ್ಬಿಡ್ತು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ತುಂಬ ಮನಸ್ಸಿಗೆ ಸಮಾಧಾನವಾಗಿ ತುಂಬ ಸಂತೋಷ ಆಯಿತು. ಇವತ್ತಿನ ದಿನ ದೊಡ್ಡ ದ್ವಾರ ದರ್ಶನ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ಮುಕ್ಕೋಟಿ ದೇವತೆಗಳು ಕೂಡ ಈ ಒಂದು ದಿನದಲ್ಲಿ ವೆಂಕಟೇಶ್ವರನ ದರ್ಶನ ಮಾಡಿದ್ರು ಅಂತೇಳಿ ಒಂದು ಪ್ರತೀತಿ ಇದೆ. ಹಾಗಾಗಿ ನಮಗೆ ಆವತ್ತಿನ ದಿನ ಅವಕಾಶ ಸಿಕ್ಕಿದಂತೂ ಮನಸ್ಸಿಗೆ ತುಂಬಾ ಸಂತೋಷ ಕೊಟ್ಟಿದೆ. ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಹೇಳ್ತಾರೆ. ಈ ದಿನದಲ್ಲಿ ಮಾಡಿದರೆ ನಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ, ಎಲ್ಲ ಪಾಪಗಳು ನಿವಾರಣೆ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಇದು ನಮಗೆ ಹಿಂದೂಗಳಿಗೆ ತುಂಬ ಪ್ರಮುಖವಾದ ದಿನ ಅಂತಲೂ ಕೂಡ ಹೇಳ್ಬೋದು. ಇದನ್ನು ಈ ಥರ ಎಲ್ಲ ಇವತ್ತಿನ ದಿನ ತಿರುಪತಿಗೆ ಬರಬೇಕು ಅಂತಿಲ್ಲ, ಎಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇಲ್ಲೆಲ್ಲ ಧನುರ್ವಾಸ ಪೂಜೆನೂ ಬೇರೆ ನಡೀತಾ ಇದೆಯಲ್ಲ, ತುಂಬ ವಿಶೇಷವಾದ ಪೂಜೆ ಅಲಂಕಾರಗಳಿರ್ತವೆ. ಎಲ್ಲರೂ ಒಂದ್ಸರಿ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ವೆಂಕಟರಮಣನ ಒಂದು ಜ್ಞಾಪನ ಮಾಡಿಕೊಂಡು ನಾವು ನಮಸ್ಕಾರ ಮಾಡಿದರೆ ತುಂಬ ಒಳ್ಳೆಯದು ಅಂತಲೂ ಕೂಡ ಹೇಳ್ತೀವಿ. ಅದರಲ್ಲೂ ಉಪವಾಸ ಮಾಡಿದ್ರಂತೂ ತುಂಬಾ ಒಳ್ಳೆಯದು ಅಂತಲೂ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಎಲ್ಲ ಹೇಗಿತ್ತು ತಿರುಪತಿಯಲ್ಲಿ ನಡೆದಂಥ ಒಂದು ಪೂಜೆಗಳು, ಅದು ಎಲ್ಲ ಕೆಲವೊಂದು ನಮಗೆ ತೆಗಿಯೋಕ್ಕಾಗಲ್ಲ, ಅವಕಾಶ ಇಲ್ಲ. ಕೆಲವು ಹೊರಗಿಂದೆಲ್ಲ ನಿಮಗೆ ಪಿಕ್ಚರನ್ನು ನಾನು ನಿಮಗೆ ಕೊಡೋದಕ್ಕೆ ಇಷ್ಟ. ಸರಿ, ನಾನು ಇವಾಗ ನಿಮಗೊಂದು ಕ್ವೆಶನ್ ಕೇಳ್ತೀನಿ. ನೀವು ತಿರುಪತಿಗೆ ಬಂದು ವೈಕುಂಠ ದ್ವಾರ ಬಾಗಿಲು ಮುಖಾಂತರ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ರಿ. ಸೊ ನಿಮಗೆ ಆ ಫೀಲ್ ಯಾವ ಥರ ಅನ್ನಿಸ್ತು ಅದನ್ನು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿ. ಹಾಗೆಯೇ ನಿಮಗೆ ಮೀಡಿಯಾದವರು ಕೂಡ ಕ್ವೆಶನ್ಸ್ ಕೇಳಿದರು, ಲೈಕ್ ಹೆಣ್ಮಕ್ಳಿಗೆ ಎಲ್ಲ ಯಾವ ಥರ ಸೇಫ್ಟಿ ಇದೆ, ಹೇಗೆಲ್ಲ ಅನ್ನಿಸ್ತು, ಲೈಕ್ ಫ್ಯಾಮಿಲಿ ಬಂದಿರೋದು ಅದೆಲ್ಲ ಹೇಗೆ ಅನ್ನಿಸ್ತು, ಆ ಥರ ಎಲ್ಲ ಕ್ವೆಶನ್ ಕೇಳಿದರು. ಸೊ ನೀವು ಅವರಿಗೂ ಸರ್ ಆ ಥರ ನನಗೂ ಆನ್ಸರ್ ಮಾಡಿ. ಹಾಗೆ ನಿಮ್ಮ ಓನ್ ಫೀಲಿಂಗ್, ನೀವು ಇದೆಲ್ಲ ಇಂಟರ್ವ್ಯೂ ಮೀಡಿಯಾದವ್ರದ್ದೆಲ್ಲ ಸಪ್ರೇಟ್ ಇಟ್ಟು ನೀವು ಓನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಲ್ಲ, ದೇವ್ರನ್ನ ದರ್ಶನ ಮಾಡಿ ವೈಕುಂಠ ದ್ವಾರ ಎಂಟರ್ ಆದ್ರಲ್ಲ, ಸೊ ಆ ಫೀಲ್ ನಿಮಗೆ ಹೇಗೆ ಅನಿಸ್ತು, ಒಳಗೆಲ್ಲ ಯಾವ ಥರ ಡೆಕೋರೇಷನ್ ಎಲ್ಲ ಇತ್ತು, ಸ್ವಲ್ಪ ಅದನ್ನು ಬ್ರಾಡಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಆಡಿಯನ್ಸ್ ಕೂಡ ಇಂಟ್ರೆಸ್ಟಿಂಗ್ ಆಗಿರ್ತಾರೆ ನಿಮ್ಮ ಅನುಭವ ಹೇಳೋದಕ್ಕೆ. ಸೊ ಹೇಳಿ ಅದ್ರ ಬಗ್ಗೆ. ನನಗೆ ವೈಕುಂಠ ದ್ವಾರ ದರ್ಶನ ಅಂತಂದರೆ ತುಂಬ ಒಳ್ಳೆ ಒಂದು ಮೆಮೊರಿನ ಮುಂದೆ ಹಂಚ್ಕೊಳ್ಳೋಕ್ಕೂ ಕೂಡ ಅಷ್ಟು ಖುಷಿಯಾಗಿತ್ತು. ವೈಕುಂಠಕ್ಕೆ ಹೋದ್ವಿ, ಎಲ್ಲಿ ಯಾತನೆ ತೊಂದರೆ ನೋವು ಇಲ್ಲದೇ ಇರೋಂಥ ಜಾಗದಲ್ಲಿ ವೈಕುಂಠ ಮತ್ತು ವೈಕುಂಠದಲ್ಲಿ ಏನು ಶ್ರೀನಿವಾಸ ಲಕ್ಷ್ಮಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ಆ ಜಾಗಕ್ಕೆ ನಾವು ಕೂಡ ಹೋಗಿ ನೋಡಿದ್ವಿ. ಅದ್ರ ಸುತ್ತಲೂ ಒಂದು ಪ್ರದಕ್ಷಿಣೆ ಹಾಕಿದಾಗ ನಾನು ಸ್ವರ್ಗಕ್ಕೆ ಬಂದಿದ್ದೀನಿ ಅನ್ನೋಷ್ಟು ಫೀಲ್ ಆಗಿತ್ತು. ಅಲ್ಲಿ ಡೆಕೋರೇಷನ್ ಅಂತ ಬಂತಂದರೆ ಅಲ್ಲಿ ಎಲ್ಲ ತೆಂಗಿನ ಗರಿಗಳು, ಕೇದಿಗೆ ಹೂವು ಮತ್ತು ಎಲ್ಲ ಏನು ಫ್ಲವರ್ ಡೆಕೋರೇಷನ್ನು ತುಂಬಾ ಚೆನ್ನಾಗೇ ಮಾಡಿದರು. ಎಲ್ಲ ಪ್ರಕೃತಿ ಸಹಜವಾಗಿ ಎಲ್ಲನ ಅಲಂಕಾರನ ಮಾಡಿದರು. ಹಾಗೆಯೇ TTD ಅವ್ರು ಕೇಳಿದರು, ಹೆಣ್ಮಕ್ಳು ಮಹಿಳೆಯರ ಮಕ್ಕಳುಗಳಿಗೆಲ್ಲ ಹೇಗೆಲ್ಲ ನಮ್ಮ TTD ಹೆಂಗೆ ವ್ಯವಸ್ಥೆ ಮಾಡಿದೆ ಮೇಡಮ್ ಹೇಳಿ ಅಂತೇಳಿ. ನಾನು ಕರ್ನಾಟಕದವಳು, ಹಾಗಾಗಿ ನಾನು ಕನ್ನಡದಲ್ಲಿ ಹೇಳ್ತೀನಿ ಅಂತ ಹೇಳಿದಾಗ ಆಯಿತು ಹೇಳ್ರಿ ಅಂತ ಹೇಳಿದರು. ಅದಕ್ಕೆ ನಾನು ಎಲ್ಲ ಪ್ರತಿ ಸಾರಿ ಬಂದಾಗೂ ತುಂಬ ಅವಸರವಾಗಿ ನಮಗೆ ದರ್ಶನ ಮಾಡಿಸ್ತಾಯಿದ್ರು, ಬೇಗ ಎಳೆದು ಮುಂದಕ್ಕೆ ಕಳಿಸ್ತಾಯಿದ್ರು. ತುಂಬ ಕ್ಯೂ ಇರೋದು. ನಮಗೆ ಈ ಸರಿ ಡಿಪ್ಪಲ್ಲಿ ಬಂದಿರೋರಿಗೆ ಮಾತ್ರ ದರ್ಶನ ಇರೋದ್ರಿಂದ ತುಂಬ ಸಮಾಧಾನವಾಗಿ ನಮ್ಮನ್ನು ನೀಟಾಗೂ ಕೂಡ ಅವರು ರೆಸ್ಪಾಂಡಿಂಗ್ ಮಾಡಿ
ಚೆನ್ನಾಗಿ ಟ್ರೀಟ್ ಮಾಡಿದ್ರು ಕೂಡ ಸ್ವಲ್ಪ ಹೊತ್ತೊಂದು 5 ನಿಮಿಷ ನಿಂತು ದೇವರನ್ನು ನೋಡೋದಕ್ಕೂ ಕೂಡ ಅವಕಾಶ ಆಯಿತು. ಕಣ್ಣು ಮನ ಎರಡು ತುಂಬಿ ಬಂತು. ಅದರಲ್ಲೂ ಫ್ಯಾಮಿಲಿ ಬಂದಿದ್ದಂತೂ ಜೀವನದಲ್ಲೇ ಮರೆಯೋದಾಗದಂಥ ಒಂದು ಘಟನೆ ಇದು ಇಲ್ಲಿಗೆ ಬಂದಿರೋದು ಅಂತ ಹೇಳೋಕ್ಕೂ ಕೂಡ ನಾನು ಇಷ್ಟಪಡ್ತೀನಿ. ನಾವು ತಿರುಪತಿಗೆ ಬರೋದಕ್ಕೆ ಮುಖ್ಯ ಕಾರಣ ಅಂದರೆ ನನ್ನ ಮಗಳು, ಅವಳ ಒಂದು ಎಫರ್ಟಿಂದನೇ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ಬೋದು. ಲಕ್ಕಿ ಡಿಪ್ ಮೂಲಕ ಅವಳೇನೆ ನಮ್ಮ ಎಲ್ಲನೂ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದು ಕೂಡ ಅವಳೇ. ನಾವಿಲ್ಲಿಗೆ ಬರೋಕ್ಕೂ ಕಾರಣ ಅವಳೇ. ಹೇಗೆಲ್ಲ ಮಾಡಿದ್ಲು ಅಂತ ಅವಳ ಮೂಲಕನೇ ಹೇಳಿಸ್ತೀನಿ ನಾನು ನಿಮಗೆ. ಸರ್ಗೆ ಹೇಳಬಹುದು ಸ್ವಲ್ಪ ಯಾವ ಥರ ನಾವು ಲಕ್ಕಿ ಡಿಪ್ಪಲ್ಲಿ ಆಯ್ಕೆ ಆದ್ವಿ ಅಂತ ಕೂಡ. ಜಸ್ಟ್ ಸುಮ್ಮನೆ ಟ್ರಯಲ್ ನೋಡೋಣ ಅಂತ ಚೆಕ್ ಮಾಡಿದೆ. ಜಸ್ಟ್ ಲಕ್ ಟ್ರೈ ಮಾಡೋದಕ್ಕೆ ಚೆಕ್ ಮಾಡಿದೆ. ನನಗೆ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಂತೂ ಇರಲಿಲ್ಲ. ಬರ್ತೀವಿ ಅಂತಲೂ ಇಂಟೆನ್ಷನ್ ಇರಲಿಲ್ಲ. ಬರೋ ದಿನನೂ ಯಾವತ್ತು ಅಂತಲೂ ಗೊತ್ತಿರಲಿಲ್ಲ. ನಾವು ಸಡನ್ ವಿತಿನ್ ಎ ನೈಟ್ ನಾವು ಡಿಸೈಡ್ ಮಾಡಿ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ನನಗೆ ಫುಲ್ ಶಾಕ್ ಅವತ್ತು. ನನಗೆ ಸೆಲೆಕ್ಟ್ ಆಗಿದ್ದ ದಿನ ಮಾತ್ರ ಫುಲ್ ಶಾಕ್. ನಾನು ಅಂದ್ಕೊಂಡೇ ಇರಲಿಲ್ಲ, ಇದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ. ನನಗಷ್ಟು ತಿರುಪತಿ ಬಗ್ಗೆ ಗೊತ್ತೂ ಇರಲಿಲ್ಲ. ಜಸ್ಟ್ ಸ್ಕ್ರೋಲ್ ಮಾಡ್ತಾ ಫೀಡ್ಸ್ ನೋಡಬೇಕಾದ್ರೆ ಈ ಥರ ಎಲ್ಲ ನನಗೆ ಗೊತ್ತಾಗಿ ನೋಡೋಣ, ಜಸ್ಟ್ ಗಿವ್ ಇಟ್ ಎ ಟ್ರೈ ಅಂದ್ಕೊಂಡು ಒಂದ್ಸತಿ ಟ್ರೈ ಮಾಡಿದೆ. 1 hour ಗ್ಯಾಪಲ್ಲಿ 1 hour ಗ್ಯಾಪ್ ಅಷ್ಟೇ ಇದ್ದಿದ್ದು ಲಾಸ್ಟ್ ಡೇ. ಆವಾಗಲೇ ಅಪ್ಲೈ ಮಾಡಿದೆ. ನೋಡಿದರೆ ಲಕ್ ಹೊಡೆದು ಬಿಟ್ಟಿದೆ ನನಗೆ. ಫುಲ್ ಖುಷಿ ಆಯಿತು. ದರ್ಶನ ತುಂಬ ಚೆನ್ನಾಗಾಯ್ತು. ತುಂಬ ಪುಣ್ಯ ಸಿಕ್ಕಂಗೆ ಆಗ್ಬಿಟ್ಟಿದೆ. ತುಂಬ ಜನ ಹೇಳಿದ್ದಂತಂದರೆ ನಮಗೆ ಇದು ಬರೋಂಥ ಐಡಿಯಾನೇ ಇರಲಿಲ್ಲ. ಅಲ್ಲೇ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ವೈಕುಂಠ ಏಕಾದಶಿ ಅಂತ ಹೇಳಿದರೆ. ಯಾಕೆಂದರೆ ವರ್ಷದಲ್ಲಿ 12 ತಿಂಗಳಿಗೆ 24 ನಮಗೆ ಏಕಾದಶಿಗಳು ಸಿಗ್ತವೆ. ಅದರಲ್ಲೂ ಅಧಿಕ ಮಾಸ ಬಂದಾಗ 26 ಏಕಾದಶಿಗಳು ಸಿಗ್ತವೆ. ಅದಷ್ಟು ಮಾಡಿದ್ವಲ್ಲ ಈ ಒಂದು ಏಕಾದಶಿಯಲ್ಲಿ ಸಿಗುತ್ತೆ ಅಂತ ಒಂದು ಗೊತ್ತಿತ್ತು ನನಗೆ. ಹಂಗಾಗಿ ಒಂದು ದೇವಸ್ಥಾನಕ್ಕೆಲ್ಲ ಹೋಗಿ ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬರ್ತಾ ಇದ್ವಿ. ಹಿಂಗೆ ಬರಬೇಕು, ಹಿಂಗೆ ಮಾಡಬೇಕು, ಈ ಥರನೇ ಇರುತ್ತೆ ಅನ್ನೋದು ಗೊತ್ತಿರಲಿಲ್ಲ ನಮಗೆ. ನಾವು ಯಾಕೆಂದರೆ ಈಶ್ವರನ ಒಂದು ಭಕ್ತರು ನಾವು. ಹಂಗಾಗಿ ಇದ್ರ ಬಗ್ಗೆ ನಮ್ಮ ತಂದೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಿದ್ವಿ. ಏಕಾದಶಿ ಇಷ್ಟರ ಮಟ್ಟಿಗೆಲ್ಲ ಮಾಡ್ತಾರೆ ಅಂತೇಳಿ ಗೊತ್ತಿರಲಿಲ್ಲ. ಇವಳು ಎಲ್ಲ ಹೇಳಿದ ಮೇಲೆ ಸ್ವಲ್ಪ ನಾನು ಫೀಡ್ಬ್ಯಾಕ್ ತಗೊಂಡೆ ಎಲ್ಲ ಕಡೆಯಿಂದನೂ. ನನ್ನ ಫ್ರೆಂಡ್ಸ್ಗಳು, ನಮ್ಮ ಮನೆಯವ್ರಿಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಎಲ್ಲ ಈ ಥರ ಬಂದಿದೆ ಅಂದರೆ ನೀವು ಎಷ್ಟು ಅದೃಷ್ಟ ಮಾಡಿದ್ರೆ, ನಾವು ಎಷ್ಟು ವರ್ಷದಿಂದ ಟ್ರೈ ಮಾಡ್ತಾಯಿದ್ವಿ. ಹೋಗಲಿ ಟಿಕೆಟ್ ಕೊಂಡ್ಕೊಂಡಾದ್ರೂ ಹೋಗೋಣ ಅವತ್ತಿನ ದಿನ ಅಂತ ಹೇಳಿದ್ರೆ ನಮಗೆ ಟಿಕೆಟ್ ಸಿಗ್ತಾ ಇಲ್ಲ. ನೀವು ಎಷ್ಟು ಅದೃಷ್ಟವಂತರು, ಎಷ್ಟೇ ಕಷ್ಟ ಇರಲಿ ನೀವು ಒಂದು ಸರ್ತಿ ಹೋಗಿ ಬನ್ನಿರಿ. ಫ್ಯಾಮಿಲಿಗೆಲ್ಲನೂ ಆಗಿದ್ದೀರಾ ಅಂದರೆ ನೀವು ಒಂದ್ಸರಿ ಎಷ್ಟೇ ಕಷ್ಟ ಆದರೂ ಬಿಡುವು ಮಾಡ್ಕೊಂಡು ಹೋಗಿ ಬರ್ರಿ ಅಂತೇಳಿ ಪ್ರತಿಯೊಬ್ಬರು ಹೇಳಿದ್ರು. ಇಷ್ಟೊಂದು ವಿಶೇಷತೆ ಇದೆಯಾ ಇದರಲ್ಲಿ ಅಂತೇಳಿ ನಾನು ಕೆಲವೊಂದು ಪಾಯಿಂಟ್ಗಳನ್ನ ತಿಳ್ಕೊಂಡೆ. ಹಂಗಾಗಿ ಬಂದಿದ್ದು ಕೂಡ ಅಷ್ಟೇ ಖುಷಿ ಅನ್ನಿಸ್ತು. ಜರ್ನಿನೂ ಅಷ್ಟೇ ಹ್ಯಾಪಿಯಾಗಿತ್ತು ನಮಗೆ. ನಾವು ಅಲ್ಲಿ 4:30 ಹಂಗೆ ಬಿಟ್ವಿ ನಾವು ಚಿತ್ರದುರ್ಗನ. ಬೆಂಗಳೂರಿಗೆ ಬಂದು ಮಕ್ಕಳನ್ನೆಲ್ಲರೂ ಜೊತೆ ಕರ್ಕೊಂಡು ಬಂದು ನಾವು ಬೆಂಗಳೂರು ಬಿಡೋ ಅಷ್ಟೊತ್ತಿಗೆ 10:30 11 ಆಗಿತ್ತು. ಇಲ್ಲಿಗೆ ನಾವು ಆಗಲೇ 3:15 ಅಷ್ಟೊತ್ತಿಗೆ ರೀಚ್ ಆಗಿದ್ವಿ. ನೈಟ್ ಬಂದಿದ್ದರಿಂದ ಟ್ರಾಫಿಕ್ ಏನು ನಮಗೆ ತೊಂದರೆ ಕೊಡಲಿಲ್ಲ. ತುಂಬಾ ಚೆನ್ನಾಗೇ ಒಂದು ಸೇಫ್ ಜರ್ನಿ ಕೊಡೋಣ ಅಂತಲೇ ಹೇಳ್ಬೋದು. ಖುಷಿ ಆಯಿತು ತುಂಬ ಇವತ್ತಿನ ದಿನದ ಒಂದು ಕಾರ್ಯಕ್ರಮ ಅಂತಲೂ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಕ್ಸಿಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಫೋಟೋಗಳೆಲ್ಲ ತಗೊಂಡು मयूरी ध्वनि को मिलना चाहिए। आदित्य वर्मा, जितेंद्र वर्मा, महाराष्ट्र। आप जवाहर जिला मंदिर का सामने वाले प्रसाद में पहुंच ಅಮ್ಮ ಎಕ್ಸ್ಪ್ಲೇನ್ ಮಾಡಿದ ರೀತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಾವು ತಿರುಮಲ ಬಿಟ್ಟು ತಿರುಪತಿಗೆ ಬಂದ್ವಿ. ನಾವು ವೈಕುಂಠ ಏಕಾದಶಿಯಾಗ ಉಪವಾಸದಿಂದನೇ ದೇವ್ರನ್ನ ಆಶೀರ್ವಾದ ಪಡ್ಕೋಬೇಕು ಅಂತ ಹಾಗೆ ಹೋಗಿದ್ವಿ. ಸೊ ಊಟ ಮಾಡಿರಲಿಲ್ವಲ್ಲ, ನಾವು ತಿರುಪತಿಗೆ ಬಂದು ಅಲ್ಲಿ ಊಟ ತೊಗೊಂಡು, ಊಟ ಮಾಡಿರಲಿಲ್ಲ, ನೈಟ್ ಊಟ ಮಾಡಿದ್ದಲ್ಲ. ಸೊ ಒಳ್ಳೆ ಮೀಲ್ಸ್ ಇರಲಿ ಅಂತ ಮೀಲ್ಸ್ ಹೋಟೆಲ್ಗೆ ಬಂದು ಊಟ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಸೊ ಈಗೇನು ಅವರು ದುರ್ಗಕ್ಕೆ ಹೋಗಬೇಕು, ಲೇಟಾಗಿಬಿಡುತ್ತೆ ಅಂತ, ನಮ್ಮನ್ನು ಬೇರೆ ಬ್ಯಾಂಗ್ಳೂರಿಗೆ ಡ್ರಾಪ್ ಮಾಡಿ ಅವ್ರು ದುರ್ಗಕ್ಕೆ ಹೋಗಬೇಕಲ್ವ, ಲೇಟಾಗುತ್ತೆ ಅಂತ ನಾವು ಫಟಾಫಟ್ ಅಂತ ಹೊರಟ್ವಿ. ಹಾಗೆ ಆನ್ ದ ವೇ ಹೋಗಬೇಕಾದ್ರೆ ಟೆಂಡರ್ ಕೊಕೊನೆಟ್ ಎಲ್ಲ ಆಯ್ತಲ್ವ, ಕುಡಿಯೋಣ ಅಂತ ಸ್ಟಾಪ್ ಮಾಡಿದ್ವಿ. ಹೇಗಿದೆ? ನನಗೊಂಥರ ಫೋಟೋ ತೆಗಿಯೋಕ್ಕೆ ತುಂಬ ಇಂಟ್ರೆಸ್ಟು. ಸೊ ಎಸ್ಥೆಟಿಕ್ ಲುಕ್ ಇರಲಿ ಅಂತ ಹಾಗೆ ರೋಡ್ ಹತ್ರ ಇಟ್ಕೊಂಡೆಲ್ಲ ಫೋಟೋ ತೆಗಿತಾ ಇದ್ದೆ. ಹಾಗೆ ಅಲ್ಲಿ ಜೋಳ ಎಲ್ಲ ಬೇಯಿಸ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಸೊ ನನಗೆ ಜೋಳ ಇಷ್ಟ ಆಯ್ತಲ್ವ, ಅದನ್ನು ತೊಗೊಳ್ಳೋಣ ಅಂತ ಅಲ್ಲೇ ತೊಗೊಂಡೆ. ಚೆನ್ನಾಗಿ ಮಾಡಿಕೊಟ್ರು, ಟೇಸ್ಟಿಯಾಗಿತ್ತು. ಐ ಲವ್ಡ್ ಇಟ್ ಆ್ಯಕ್ಚುಲಿ. ಅದು ನಮ್ಮ ಕಣ್ಮುನೆಲ್ಲ ನೀಟಾಗಿ ಮಾಡಿಕೊಟ್ಟಲ್ಲ, ನೋಡ್ತಾ ನನಗೆ ಖುಷಿ ಅನಿಸ್ತು ತಿನ್ನಬೇಕು ಅಂತ, ಅದಕ್ಕೆ ತೊಗೊಂಡೆ ಒಂದು. ಐ ಎಂಜಾಯ್ಡ್ ಅ ಲಾಟ್ ಆ್ಯಕ್ಚುಲಿ ಈ ಸತಿ ತಿರುಪತಿ ಟ್ರಿಪ್ನ.
ಲೈಕ್ ದರ್ಶನನೂ ಚೆನ್ನಾಗಾಯಿತು, ಟ್ರಾವೆಲ್ಲು ಚೆನ್ನಾಗಾಯಿತು, ಇನ್ನು ಫುಲ್ ಮೈಂಡು ಎಲ್ಲನೂ ಫುಲ್ ಪೀಸ್ಫುಲ್ಲಾಗಿತ್ತು, ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ನಾನು ವೈಕುಂಠ ಡಿಪ್ನ ಅಪ್ಲೈ ಮಾಡಬೇಕಾದ್ರೆ ಲೆಟ್ ಯು ನೋ, ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ಥರ ಪ್ರೊಸೆಸಿಂಗ್ ಏನೇನೆಲ್ಲ ಮಾಡಬೇಕು ಅಂತ. ಈ ಸತಿ ನನಗೆ ಗೊತ್ತಿಲ್ಲದೆ ಜಸ್ಟ್ ಸಿಂಪ್ಲಿ ನಾನು ಲಕ್ ಚೆಕ್ ಮಾಡೋಕ್ಕೆ ಅಪ್ಲೈ ಮಾಡಿದ್ದು, ಸೊ ಕ್ಲಿಕ್ ಆಯಿತು. ಐ ಆಮ್ ಹ್ಯಾಪಿ ಟು ದಟ್. ನೆಕ್ಸ್ಟ್ ಟೈಮ್ ಐಲ್ ಶೋ ಯು. ಮುಳುಬಾಗಿಲು ದೋಸೆ. ಬ್ಯಾಂಗ್ಳೂರ್ ರೀಚ್ ಆಗಿ ನನ್ನ ತಮ್ಮ ನಿತಿನ್ನ ಡ್ರಾಪ್ ಮಾಡಿ ಅವ್ನ ರೂಮ್ಗೆ. ಸೊ ನನಗೆ ಹಾಲಿಡೇಸ್ ಇದ್ದಿದ್ದು, ನಾನು ಅವ್ರ ಜೊತೆನೇ ಮನೆಗೆ ಹೋಗಿಬಿಡೋಣ, ನೆಕ್ಸ್ಟ್ ಬಂದ್ರಾಯ್ತು ನ್ಯೂ ಇಯರ್ ಮುಗಿಸ್ಕೊಂಡು ಅಂತ ಅವ್ರ ಜೊತೆನೇ ಹೊರಟೆ. ಆನ್ ದ ವೇ ಹೋಗಬೇಕಾದ್ರೆ ತುಂಬ ನಿದ್ದೆ ಅಂದರೆ ನಿದ್ದೆ ಎಳಿತಾ ಇತ್ತು. ಹಾಗೋ ಹೀಗೋ ಫುಲ್ ಸಾಂಗ್ ಎಲ್ಲ ಜೋಶಲ್ಲಿ ಇಟ್ಕೊಂಡು ಹೆಂಗೋ ಮನೆಗೆ ತಲುಪಿದ್ವಿ. ಸೊ ಇದಾಗಿತ್ತು ತಿರುಪತಿಯ ವ್ಲಾಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್, ಮತ್ತೆ ಸಿಗೋಣ.